ಐ ಫ್ರೆಂಡ್ಸ್ ವಿಡಿಯೋಸ್ ಲಾಸ್ಟ್ ವರ್ಕು ನೋಡಿ ಐ ಫ್ರೆಂಡ್ಸ್ ಚೆನ್ನಾಗಿರಾರಾ. ನಿಮ್ಮ ಮಗುವಿನ ಕೂದಲು ಅಥವಾ ನಿಮ್ಮ ಕೂದಲು ತುಂಬ ತೆಳು ಇದೆ, ರಫ್ ಆಗಿದೆಯಾ? ನಾನು ಹೇಳೋ ಈ ಸೀಕ್ರೆಟ್ ಕಾಂಬಿನೇಷನ್ ಟ್ರೈ ಮಾಡಿ. ಕೇವಲ ಒಂದೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಫಸ್ಟು ಒಂದು ಪಾತ್ರೆ ಇಲ್ಲಾಂದರೆ ಒಂದು ಚಿಕ್ಕ ಬಟ್ಲಲ್ಲಿ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಅದು ಪ್ಯಾರಾಶೂಟ್ ಆದರೂ ಪರವಾಗಿಲ್ಲ, ಇಲ್ಲಾಂದರೆ ಗಾಣಿಗೆ ಅದು ಪ್ಯೂರ್ ಒರಿಜಿನಲ್ ಆದರೂ ಪರವಾಗಿಲ್ಲ. ನಾನು ಪ್ಯಾರಾಶೂಟ್ ಆಯಿಲು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಹರಳೆಣ್ಣೆ ಅಂತಾರಲ್ಲ, ಕ್ಯಾಸ್ಟರ್ ಆಯಿಲ್, ಆ ಕ್ಯಾಸ್ಟರ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ನನಗೆ ಇದು ಗಾಣಿಗದಲ್ಲೇ ಸಿಕ್ಕಿದೆ, ಸೊ ಅದರಿಂದ ನಾನು ತೊಗೊಂಡಿದ್ದೀನಿ. ಇಲ್ಲ ನಿಮ್ಮ ಕಡೆ ನೀವಿರೋ ಕಡೆ ಎಲ್ಲೂ ಸಿಕ್ಕಿಲ್ಲ ಅಂತ ಅಂದರೆ ಮೆಡಿಕಲ್ ಶಾಪಲ್ಲಾಗಲಿ ಇಲ್ಲಾಂದರೆ ಆಯುರ್ವೇದಿಕ್ ಶಾಪಲ್ಲಾಗಲಿ ಸಿಗುತ್ತೆ. ಹರಳೆಣ್ಣೆ ಅಂದರೆ ಕೊಡ್ತಾರೆ ನೋಡಿ. ನಾನು 2:1 2 ಸ್ಪೂನು ಕೊಬ್ಬರಿ ಎಣ್ಣೆ, 1 ಸ್ಪೂನ್ ಹರಳೆಣ್ಣೆ ಹಾಕ್ಕೊತಾ ಇದ್ದೀನಿ. ಡಬಲ್ ಬಾಯ್ಲರ್ ಥರ ಬಿಸಿ ಮಾಡ್ಕೋಬೇಕು. ಫ್ರೆಂಡ್ಸ್ ಚೆನ್ನಾಗಿರಾತಾ, ಫಾಲೋ ಮಾಡಿ. ಏರ್ಸು ಚೆನ್ನಾಗಿ ಗ್ರೋತ್ ಆಗುತ್ತೆ, ಆಗುತ್ತೆ. ಐ ಫ್ರೆಂಡ್ಸ್ ವಿಡಿಯೋಸ್ ಲಾಸ್ಟ್ ವರ್ಕು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇದು ಟಿಪ್ಸು ಒಂದ್ಸತಿ ಫಾಲೋ ಮಾಡಿ. ಮಕ್ಳಿಗಾದರೂ ಇಲ್ಲಾಂದರೆ ಚಿಕ್ಕವ್ರಿಗಾದರೂ ದೊಡ್ಡವ್ರಿಗಾದರೂ 2 ವರ್ಷದ ಮಕ್ಕಳಿಂದನೂ ಸ್ಟಾರ್ಟ್ ಮಾಡ್ಬೋದು. ಏನಂದರೆ ವೆದರ್ ನೋಡಿಕೊಂಡು ಟ್ರೈ ಮಾಡಿ ಅಷ್ಟೇ. ಜಾಸ್ತಿ ಹೊತ್ತು ಇಡೋಕ್ಕೆ ಹೋಗಬೇಡಿ. ಕೋಲ್ಡು ಜಾಸ್ತಿ ಇದೆ, ಹೊರಗಡೆ ಮಳೆ ಅವೇನ ಬರ್ತಿದ್ರೆ ಸ್ವಲ್ಪ ಬೇಗ ತಲೆ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಓನ್ಲಿ ಒಂದು ನೈಟ್ ಬಿಟ್ರೂ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಅದರಿಂದ ನೋಡಿ, ನಾನು ಈ ರೀತಿ ಏರು ಬಾಚ್ತಾ ಇದ್ದೀನಿ, ಬಟ್ ಆದ್ರೂ ಏರ್ ಫಾಲ್ ಅನ್ನೋದು ನಿಮಗೆ ಕಾಣಿಸ್ತಾ ಇದೆಯಾ? ಎಲ್ಲೋ ಒಂದು 4 ಇಲ್ಲ 5 ಕಾಣಿಸ್ತಿದೆ ಅಷ್ಟೇ. ಇವಾಗ ಮಳೆಗಾಲದಲ್ಲಿ ಎಷ್ಟು ಏರ್ ಫಾಲ್ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆ ಅಲ್ಲ. ಸೊ ಅದಕ್ಕೆ ನನಗೂ ಫಸ್ಟು ಆಫ್ಟರ್ ಡೆಲಿವರಿ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿತ್ತು. ನಾನು ಈ ಥರ ಟ್ರೈ ಮಾಡಿದ್ದೆ, ರಿಸಲ್ಟು ಚೆನ್ನಾಗೇ ಬರ್ತಿತ್ತು. ಎಷ್ಟೊಂದು ಥರದ್ದು ಟ್ರೈ ಮಾಡಿದ್ದೀನಿ. ಅಂದರೆ ಬಜಾಜ್ ಆಲ್ಮಂಡ್ ಅಂತೆ, ರೋಸ್ಮೇರಿ ಅಂತೆ, ಮಸ್ತಾನ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀನಿ. ಬಟ್ ಯಾವುದೂ ರಿಸಲ್ಟ್ ಕೊಟ್ಟಿಲ್ಲ. ಇದು ಕೊಟ್ಟಿರೋ ಅಷ್ಟು ರಿಸಲ್ಟು ಯಾವುದೂ ಕೊಟ್ಟಿಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಚೆನ್ನಾಗಿ ಅನಿಸುತ್ತೆ. ನೋಡಿ ಈ ರೀತಿ ಬುಡಕ್ಕೆ ಸ್ವಲ್ಪ ಬೆಚ್ಚಗೆ ಅನ್ನಿಸ್ಬೇಕು. ಸೊ ಅಷ್ಟಾದರೂ ಸ್ವಲ್ಪ ಬೆಚ್ಚಗಿದ್ರೆ ತಲೆಗೆ ಸ್ವಲ್ಪ ಹೀಟ್ ಅನಿಸುತ್ತೆ. ಅಂದರೆ ಬಾಡಿ ಹೀಟಾಗಿದ್ರೂ ಬೇಗ ತಂಪಾಗೋದು. ಅದು ಯಾಕಂದರೆ ಹರಳೆಣ್ಣೆ ಬಂದು ಹೀಟ್ ಕಮ್ಮಿ ಮಾಡುತ್ತಲ್ಲ. ಸೊ ಅದರಿಂದ ಈ ಬಾಡಿಲಿ ಹೀಟ್ ಏನಾದರೂ ಜಾಸ್ತಿ ಆಗಿದ್ರೂ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಹರಳೆಣ್ಣೆ ಹಚ್ಚೋದಕ್ಕೆ ಏರ್ ಫಾಲ್ ಅದರಿಂದನೂ ಕಮ್ಮಿ ಆಗುತ್ತೆ, ಬಾಡಿ ತಂಪಾಗೋದ್ರಿಂದಲ್ಲ. ನೋಡಿ ಈ ರೀತಿ ಎಲ್ಲ ಎಳೆಯಾಗಿ ತೊಗೊಂಡು ಸ್ಕ್ಯಾಲ್ಫಿಗೆ ಹಚ್ಕೋಬೇಕಾಗುತ್ತೆ. ಎಣ್ಣೆ ಹಚ್ಕೊಂಡಿದ ತಕ್ಷಣ ಆದಷ್ಟು ತಲೆ ಬಾಚ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹಿಂಗೆ ಫಿಂಗರಲ್ಲಿ ಮಸಾಜ್ ಮಾಡಿಕೊಂಡು ಹಂಗೆ ಬನ್ನ ಹಾಕೋಬೇಕಾಗುತ್ತೆ, ಗಂಟು ಹಾಕೋಬೇಕಾಗುತ್ತೆ. ಆಮೇಲೆ ಆಫ್ಟರ್ 1 ಅವರ್ ಆಗಲಿ 2 ಅವರ್ ಆಗಲಿ ಆದಮೇಲೆ ಏರ್ ವಾಶನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ಏರ್ ವಾಶ್ ಮಾಡ್ಕೊಳಲ್ಲ, ನೆಕ್ಸ್ಟ್ ಡೇ ಮಾಡ್ಕೊತೀನಿ, ನೆಕ್ಸ್ಟ್ ಮಾರ್ನಿಂಗ್ ಮಾಡ್ಕೋತೀನಿ ಅಂತ ಅಂದರೆ ನೆಕ್ಸ್ಟ್ ಮಾರ್ನಿಂಗ್ ಮಾಡ್ಕೋಬೋದು. ನಾನು ಇವಾಗ ಹಚ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಮಾಡ್ಕೊತೀನಿ ನಾನು, ಇವಾಗೆ ಬೇಡ ಅಂತ. ಮಗುಗೂ ಅಷ್ಟೇ, ಇವಾಗ ಒಂದು 2 ಅವರ್ಸ್ ಆದಮೇಲೆ ಮಗುಗೆ ಸ್ನಾನ ಮಾಡಿಸ್ತೀನಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ, ಎಷ್ಟು ಸಿಲ್ಕಿ ಆಗಿರುತ್ತೆ. ನೋಡಿದ್ರೆ ಮತ್ತೆ ಟ್ರೈ ಮಾಡಬೇಕು ಅನಿಸುತ್ತೆ. ಏನಂದರೆ ಹರಳೆಣ್ಣೆ ಬಂದು ಸ್ವಲ್ಪ ತಿಕ್ನೆಸ್ ಇರುತ್ತೆ. ಅದೇ ಬೇಡ ನಮಗೆ ಒಂದೇ ಸತಿ ಅಷ್ಟು ತಿಕ್ಕಿರೋದು ಬೇಡ, ಏರು ಇಮಿಡಿಯೇಟ್ಲಿ ತೊಳ್ಕೊಳಕ್ಕಾಗಲ್ಲ, ವಾಶ್ ಮಾಡ್ಕೊಳಕ್ಕಾಗಲ್ಲ ಅಂದರೆ 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಳ್ಳಿ. ಆವಾಗ ಜಾಸ್ತಿ ಆಯಿಲ್ ಥರ ಜಾಸ್ತಿ ತಿಕ್ನೆಸ್ ಬರಲ್ಲ ಅಲ್ಲ. ಓನ್ಲಿ ಕೊಬ್ಬರಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ, ಹರಳೆಣ್ಣೆ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದರಿಂದ ಇಲ್ಲ ಒಂದು 2-3 ದಿನ ಇಟ್ಕೊತೀನಿ, ತಲೆಗೆ ಏರಲ್ಲಿ ಇಟ್ಕೊತೀನಿ ಅಂತ ಅಂದರೆ ಕೊಬ್ಬರಿ ಎಣ್ಣೆ ಅಂಶ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಒಂದು 4 ಸ್ಪೂನು. ಇಲ್ಲ ಪರವಾಗಿಲ್ಲ, ನಮ್ಮ ಸ್ಮೆಲ್ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಅಂದರೆ 2:1 ಹಾಕ್ಕೊಳ್ಳಿ. ಆದಷ್ಟು 2:1 ತುಂಬ ಬೆಸ್ಟು. ಬಟ್ ಚಿಕ್ಕ ಮಕ್ಕಳಿಗೆ ಅಂದರೆ 4:1 ಹಾಕ್ಕೊಳ್ಳಿ. ಇಲ್ಲ ಆ ಮಕ್ಳಿಗೂ ಬೇಗ ಸ್ನಾನ ಮಾಡಿಸ್ತೀನಿ ಅಂದರೆ 2:1 ಹಾಕ್ಕೊಳ್ಳಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ವರ್ಕ್ ಆಗುತ್ತೆ. ನಾನು ನೋಡಿ ಚಿಕ್ಕ ಮಗುಗೆ ಹಚ್ಚಿದ್ದೀನಿ ಅಂತ ಅಂದರೆ ನಿಮಗೆ ಅರ್ಥ ಆಗಿರುತ್ತಲ್ಲ, ತುಂಬ ಎಲ್ಪ್ ಆಗುತ್ತೆ, ಒಳ್ಳೆಯದು. ಒಂದು ಸತಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋಸ್ಗಳು ಚೆನ್ನಾಗಿ ವ್ಯೂಸ್ಗಳು ಬರ್ತಾ ಇದ್ದಾವೆ, ಬಟ್ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫುಲ್ಲು ಮೇಲಿಂದ ಬುಡದಿಂದ ತುದಿವರೆಗೂ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಈ ರೀತಿ ಗಂಟು ಹಾಕೋತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಈ ರೀತಿ